ನಾವು ತಯಾರು ಮಾಡಿದಂಥ ಈ ಗಂಟು ಕಲ್ವೇರು ಚಿತ್ರ ಇದೇ ಮೇ ತಿಂಗಳ 23ನೇ ತಾರೀಕಿನಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ನಮ್ಮ ಎರಡು ಜಿಲ್ಲೆಗಳ ಗಡಿ ಪ್ರದೇಶದಲ್ಲಿ ತುಳುವಲಿರುವಂತಹ ಜಾಗದಲ್ಲಿ, ಹಾಗೆಯೇ ಮುಂಬೈ ಹಾಗೂ ವಿದೇಶಗಳಲ್ಲಿ ಆಮೇಲೆ ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ನಮ್ಮ ಚಿತ್ರದಲ್ಲಿ ತುಳು ಚಿತ್ರರಂಗದ ಹೆಸರಾಂತ ನಟರಾದಂಥ ನವೀನ್ ಡಿ ಪಟೇಲ್, ಅರವಿಂದ್ ಬೋಳಾರು, ಭೋಜರಾಜ್ ವಾಮಂಜೂರು, ಉಮೇಶ್ ಮಿಜಾರು, ಸುಂದರ್ ರೈ ಮಂದಾರ, ರವಿ ಸುರತ್ಕಲ್, ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು, ಹೀಗೆ ಚಿತ್ರರಂಗದಲ್ಲಿ ಪ್ರಚಲಿತರಾಗಿ ಬಹಳ ಪ್ರಖ್ಯಾತರಾಗಿರುವಂತಹ ನಟ ನಟಿಯರಿದ್ದಾರೆ. ನಾಯಕನಾಗಿ ಆರ್ಯನ್ ಶೆಟ್ಟಿ ಅವರು ನಟಿಸಿದ್ದಾರೆ. ಹಾಗೆಯೇ ನಾಯಕಿಯಾಗಿ ಸ್ಮಿತಾ ಸುವರ್ಣ ಅವರು ನಟಿಸಿದ್ದಾರೆ. ಇನ್ನು ಪ್ರಶಾಂತ್ ಆಚಾರ್ಯರವರು ಒಂದು ವಿಶಿಷ್ಟ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹಾಗೂ ಇನ್ನು ಬಹಳಷ್ಟು ತುಳು ರಂಗಭೂಮಿಯ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರಕ್ಕೆ ಕತೆ, ಸಂಭಾಷಣೆ, ಹಾಡುಗಳನ್ನು ಬರೆದು ನಾನು ನಿರ್ದೇಶನ ಮಾಡಿ ನಿರ್ಮಾಣದ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡಿದ್ದೇನೆ. ನನಗೆ ನಿರ್ಮಾಣದಲ್ಲಿ ರಾಜಾರಾಮ್ ಶೆಟ್ಟಿ ಉಪ್ಪಳ, ಗಿರೀಶ್ ಪೂಜಾರಿ, ಮಮತಾ ಎಸ್ ಬನ್ನಂಜೆ, ಪ್ರಾರ್ಥನ್ ಬನ್ನಂಜೆ, ಪ್ರೇರಣ್ ಬನ್ನಂಜೆ ಹಾಗೂ ಕೃತಿ ಆರ್ ಶೆಟ್ಟಿ ಅವರು ಸಹಾಯ ಮಾಡ್ತಾ ಇದ್ದಾರೆ. ಚಿತ್ರ ಮೇ 23ನೇ ತಾರೀಕಿಗೆ ಬಿಡುಗಡೆ. ಒಂದು ಸುಂದರ ಸಾಂಸಾರಿಕ ಚೌಕಟ್ಟಿನ ನಡುವೆ ಹಾಸ್ಯದ ರಸದೌತಣವನ್ನು ನಿಮಗೆ ಬಡಿಸಬೇಕೆಂಬ ಆಶೆಯಿಂದ ಈ ಚಿತ್ರವನ್ನು ತಯಾರಿಸಿದ್ದೇವೆ. ಯಾಕಂದರೆ ಯಾಂತ್ರಿಕ ಬದುಕಿನ ಗೋಜಲುಗಳ ಮಧ್ಯೆ ಮಾನಸಿಕವಾಗಿ ನಮ್ಮ ಅಶಾಂತಿ ತುಂಬಿಕೊಂಡಿರುವಂತ ನಾವು ನೋಡ್ತಾ ಇದ್ದೇವೆ. ಒಂದು 2 ಗಂಟೆ 10 ನಿಮಿಷ ನಿಮ್ಮನ್ನು ನಗಿಸ್ಲಿಕ್ಕೆ ನಾವೆಲ್ಲ ಮೇ 23ರಿಂದ ಬರ್ತಾ ಇದ್ದೀವಿ. ಯಾಕಂದ್ರೆ ನನ್ನ ಕೋರಿಕೆ ಏನಂದ್ರೆ, ಈ ನನ್ನ ಸಿನಿಮಾಕ್ಕೆ ನಾನು ವಿಶಿಷ್ಟವಾದಂಥ ಒಂದು ತಾಂತ್ರಿಕ ಇದನ್ನು ಅಳವಡಿಸಿಕೊಂಡಿದ್ದೀನಿ. ಆಮೇಲೆ ಹೊಸ ಶೈಲಿಯಲ್ಲಿ ಕಥೆಯನ್ನು ಕಾಮಿಡಿ ಮುಖಾಂತರ ಹೇಳ್ತಾ ಇದ್ದೇನೆ. ವಿ ಮನೋಹರ್ ಅವರು ಇದಕ್ಕೆ ಸುಮಧುರವಾದಂಥ ಒಂದು ಸಂಗೀತವನ್ನು ನೀಡಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಪ್ರೀಮಿಯರ್ ಶೋಗಳು ನಡೆದಿದೆ. ಹಾಗೆ ಹಾಡುಗಳು ಕೂಡ ವೈರಲ್ ಆಗಿದೆ. ನಾಳೆ ನಮ್ಮದು ಟ್ರೈಲರ್ ಅನ್ನು ತೆಲುಕಿನ ಬುಳ್ಳಿ ದೇವದಾಸ್ ಕಾಪಿಕಾಡ್ ಅವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಹಾಗೆ 15ನೇ ತಾರೀಕಿನಂದು ಪ್ರಖ್ಯಾತ ನಾಟಕ ರಂಗದ ನಿರ್ದೇಶಕ ಹಾಗೂ ಸಿನಿಮಾ ರಂಗದ ನಿರ್ದೇಶಕರಾದಂಥ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ನಮ್ಮ 2ನೇ ಹಾಡನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಆಮೇಲೆ 22ನೇ ತಾರೀಕಿಗೆ ನಮ್ಮ ಪ್ರಥಮ ಪ್ರೀಮಿಯರ್ ಶೋ ಪತ್ರಕರ್ತ ಮಿತ್ರರಿಗಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಹಾಗೆ ಪ್ರಾರಂಭವಾಗಲಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಪ್ರೋತ್ಸಾಹ ನೀಡಿ ಈ ತುಳು ಚಿತ್ರವನ್ನು ಗೆಲ್ಲಿಸಬೇಕು ಇರುವಂತ ಒಂದು ಆಸೆಯನ್ನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ನನಗೆ ಯಾಕೆಂದ್ರೆ ನಾನು ಪತ್ರಿಕಾ ರಂಗವನ್ನು ಬಿಟ್ಟ ಮೇಲೆ ನಾನು ದೂರದರ್ಶನದಲ್ಲಿ ಸ್ವಲ್ಪ ಸಮಯ ಸೀರಿಯಲ್ಗಳನ್ನು ಮಾಡ್ತಾ ಇದ್ದೆ. ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಉದಯ ಟಿವಿ ಇರ್ಬೋದು, ಅಥವಾ ಇ ಟಿವಿ ಇರ್ಬೋದು, ಅಥವಾ ಕಸ್ತೂರಿ ಚಾನಲ್, ಹಾಗೆ ಎಲ್ಲ ಚಾನೆಲ್ಗಳಿಗೆ ಕೂಡ ನಾನು ಕಾಮಿಡಿ ಸೀರಿಯಲ್ ಮಾಡಿದೆ. ಅದಾದ್ಮೇಲೆ ತುಳುವಿನಲ್ಲಿ ಪ್ರಪ್ರಥಮವಾಗಿ ಸುವರ್ಣ ಚಾನಲ್ನಲ್ಲಿ ಶಿವಧ್ವಜ್ ಶೆಟ್ಟಿ ಅವರು ಗೊತ್ತಾನಗ ಪುತಾಣ ಅಂತ ಒಂದು ಸೀರಿಯಲ್ ಮಾಡಿದ್ರು. ಆ ಸೀರಿಯಲ್ನ ನಿರ್ದೇಶನದ ಭಾಗ್ಯ ಕೂಡ ನನಗೆ ಶಿವಧ್ವಜ್ ಅವರು ಕರುಣಿಸಿದರು. ಹಾಗೆ ತುಳುವಿನಲ್ಲಿ ನಾನು ಪ್ರಪ್ರಥಮವಾಗಿ 1997ನೇ ಇಸ್ವಿಯಲ್ಲಿ ಕೂಡ್ಲು ರಾಮಕೃಷ್ಣ ಅವರು ನಿರ್ದೇಶನ ಮಾಡಿದಂತಹ ತುಡರ್ ಚಿತ್ರಕ್ಕೆ ಸಂಭಾಷಣೆ ಮತ್ತು ಹಾಡುಗಳನ್ನು ಬರೆಯುವಂಥ ಒಂದು ಅವಕಾಶ ನನಗೆ ತುಳು ಚಿತ್ರಗಳಲ್ಲಿ ಸಿಕ್ತು. ಆಮೇಲೆ ರಿಚರ್ಡ್ ಕ್ಯಾಸ್ಟ್ನವರ ಬದಿ ಚಿತ್ರಕ್ಕೆ ನಾನು ಸಂಭಾಷಣೆ ಬರೆದೆ, ಕಾಜಾರಿಗೆ ಬರೆದೆ, ಪೊನ್ನಮ್ಮಕ್ಕೂ ಬರೆದೆ. ಅದಾದ್ಮೇಲೆ ಧನರಾಜ್ ಅವರು 2ನೇ ಕೋಟಿ ಚೆನ್ನೈಯ ತಂದಾಗ ಅದಕ್ಕೂ ಕೂಡ ಸಂಭಾಷಣೆ ಹಾಡು ಬರೆಯುವಂಥ ಅವಕಾಶ ಸಿಕ್ತು. ಅದಾದ್ಮೇಲೆ ಇತ್ತೀಚೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅಂತ ಹೇಳುವಂಥ ಒಂದು ಚಿತ್ರವನ್ನು ಸನ್ಮಾನ್ಯ ರಾಜಶೇಖರ್ ಕೋಟ್ಯಾನ್ರವರು ಮಾಡಿದ್ರು. ಆ ಸಿನಿಮಾಕ್ಕೂ ಕೂಡ ಹಾಡುಗಳನ್ನು ಮತ್ತು ಸಂಭಾಷಣೆಯನ್ನು ನಾನೇ ಬರೆಯುವಂತ ಇತ್ತು. ಆಮೇಲೆ 2008ನೇ ಇಸ್ವಿಯಲ್ಲಿ ನಾನು ದೇವೇರಿ ಹೇಳುವಂತ ಒಂದು ಸಿನಿಮಾವನ್ನು ಮಾಡಿದೆ. ಅಂದ್ರೆ ಪೌರ ಕಾರ್ಮಿಕನೇ ಈ ಜಗತ್ತಿನಲ್ಲಿ ನಿಜವಾದ ದೇವರು ಹೇಳುವಂತ ಒಂದು ಕಾನ್ಸೆಪ್ಟ್. ಅದು ನಾನೇ ಬರೆದ ಕಾದಂಬರಿ. ಆ ಕಾದಂಬರಿಯನ್ನೇ ನಾವು ಸಿನಿಮಾ ಮಾಡಿದೆವು. ವಚನ್ ಶೆಟ್ಟಿ ಮತ್ತು ವೇದಾವತಿ ಶೆಟ್ಟಿ, ವಿ ಕೆ ಪ್ರಕಾಶ್ ಅವರು ಅದರ ನಿರ್ಮಾಪಕರಾಗಿದ್ದರು. ಆ ಸಿನಿಮಾ ಇಲ್ಲೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೊಸ ಸಂಚಲನವನ್ನು ಆ ಸಮಯದಲ್ಲಿ ಉಂಟು ಮಾಡಿತ್ತು. ಅದಾದ್ಮೇಲೆ ಈಗ ಪ್ರವರ್ಧಮಾನಕ್ಕೆ ಬಂದಿರುವಂತ ಕೊರಗಜ್ಜ ಇವರ ಬಗ್ಗೆ ನಾನು 2002ನೇ ಇಸ್ವಿಯಲ್ಲಿ ಧರ್ಮಯೋಧರು ಅಂತ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ಒಂದು ಕಡೆಯಲ್ಲಿ ಬಬ್ಬು ಸ್ವಾಮಿ, ಇನ್ನೊಂದು ಕಡೆಯಲ್ಲಿ ಕೊರಗತನಿಯ, ಇವರಿಬ್ಬರನ್ನ ಇಟ್ಟುಕೊಂಡು ಒಂದು ಕನ್ನಡ ಸಿನಿಮಾ ಮಾಡಿದೆ. ಇದಕ್ಕೆ ರಾಷ್ಟ್ರೀಯ ಜೂರಿ ಅವಾರ್ಡ್ ಕೂಡ ಬಂದಿತ್ತು 2002ನೇ ಇಸ್ವಿಯಲ್ಲಿ.
ಆವಾಗಲೇ ನಾನು ಈ ಕೊರಗ ತನಿ ಸಿನಿಮಾವನ್ನು ಮಾಡಿದ್ದೆ. ಈಗ ಕೊರಗಜ್ಜ ಬಹಳ ಇಲ್ಲಿ ಕಾರಣಿಕವನ್ನು ತೋರಿಸ್ತಾ ಇದ್ದಾರೆ. ನಮಗೂ ಕೂಡ ಅವರ ಆಶೀರ್ವಾದ ಸಿಗುತ್ತೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹೀಗೆ ಚಿತ್ರರಂಗದಲ್ಲಿ ನಾನು ದೂರದರ್ಶನದಲ್ಲಿ ನನ್ನ ಜೀವನವನ್ನು ಸುಮಾರು 40 ವರ್ಷಗಳಿಂದ ನಾನು ಕಳೆದಿದ್ದೇನೆ. ನಾನು ಸಿನಿಮಾಕ್ಕೆ ಎಂಟರ್ ಆಗಿದ್ದು 1996ನೇ ಇಸ್ವಿಯಲ್ಲಿ ಹೀಗೊಂದು ಪ್ರೇಮ ಕಥೆ ಅಂತ ಒಂದು ಸಿನಿಮಾ ಮಾಡಿದೆ. ಅದಕ್ಕೆ ಪ್ರಾರಂಭದಲ್ಲಿ ಅಪ್ಪು ಅಂತ ಹೆಸರಿಟ್ಟಿದ್ದೆ. ಅದಾದ್ಮೇಲೆ ಅದು ಅನಿವಾರ್ಯವಾಗಿ ನಾನು ಶಿವರಾಜ್ ಕುಮಾರ್ ಅವರ ಮಾತಿನ ಮೇರೆಗೆ ಅವರಿಗೆ ಟೈಟಲ್ ಬಿಟ್ಕೊಡ್ಬೇಕಾಯ್ತು. ಅದಾದ್ಮೇಲೆ ನಾನು ಹೀಗೊಂದು ಪ್ರೇಮ ಕಥೆಯಲ್ಲಿ ನಾನೇ ನಾಯಕನಾಗಿ, ನಾನೇ ನಿರ್ಮಾಪಕನಾಗಿ, ನಾನೇ ನಿರ್ದೇಶಕನಾಗಿ ಒಂದು ಬಾಲ್ಯಾವಸ್ಥೆಯಲ್ಲೇ ಚಿತ್ರರಂಗ ಪ್ರವೇಶ ಮಾಡಿ ಈಗ ಸುಮಾರು 40 ವರ್ಷಗಳಿಂದ ಚಿತ್ರರಂಗದಲ್ಲಿ ಒಂದು 80ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅಂದರೆ ಸಹ ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಬರಹಗಾರನಾಗಿ ಕನ್ನಡ, ತುಳು, ಕೊಡವ, ಕೊಂಕಣಿ ಎಲ್ಲ ಭಾಷೆಗಳಲ್ಲೂ ಮಾಡಿದ್ದೇನೆ. ತುಳುವಿನಲ್ಲಿ ನಾನು ಮುಂಗಾರಿಗೆ 84ಕ್ಕೆ ಸೇರುವ ಮೊದಲೇ ನಾನು 64 ತುಳು ನಾಟಕಗಳನ್ನು ಬರೆದಿದ್ದೆ. ಮುಂಗಾರು 84ರಲ್ಲಿ ನಾನು ಸೇರಿದ್ದು, ಮುಂಗಾರು ಪ್ರಾರಂಭ ಆಗಿದ್ದು 84. ಆವಾಗಲೇ ನಾನು 64 ತುಳು ನಾಟಕಗಳು ಬರೆದಿ. ಆ ನಾಟಕಗಳಲ್ಲೆಲ್ಲ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಜಿಲ್ಲೆ, ಆಗ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಡೆಯೂ ಪ್ರಚಾರ ಆಗಿತ್ತು. ಮುಂಬೈಯಲ್ಲಿ ಕೂಡ ನನ್ನ ಪ್ರಯೋಗಗಳೆಲ್ಲ ನಡೆದಿತ್ತು. ಅಂದರೆ ಬಾಲ್ಯದಿಂದಲೇ ನನಗೆ ಈ ಕಲೆಯಲ್ಲಿ ಏನಾದರೂ ಒಂದು ಸಾಧಾರಣವಾದಂಥ ಸಾಧಿಸಬೇಕು ಅಂತ ಒಂದು ಆಸೆ. ಅಂದರೆ ಕಲೆ ಅಂದರೆ ಅಪಾರವಾದಂಥ ಒಂದು ಸಾಗರ. ಆ ಸಾಗರದಲ್ಲಿ ನಾನೊಂದು ಚಿಕ್ಕ ಬಿಂದುವಾಗಿ ಗುರುತಿಸಲ್ಪಡಬೇಕೆಂಬ ಆಸೆಯಿಂದ ನನ್ನ ಜೀವನದ ಪಯಣವನ್ನು ಕಲೆಗಾಗಿ ಮೀಸಲಿಟ್ಟು ಈಗ ನಾಡ್ದು ಗಂಟುಗಳು ಬರ್ತಾ ಇದೆ. ಇದಕ್ಕೆಲ್ಲರೂ ನೀವು ಪತ್ರಕರ್ತ ಮಿತ್ರರು ಸಹಕಾರ ನೀಡಬೇಕಾಗಿ ನಿಮ್ಮಲ್ಲಿ ಕೈ ಜೋಡಿಸಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ.